ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋನು ವ್ಲಾಗ್ಸ್. ಇವತ್ತು ನಾನು ಏನಪ್ಪ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ಕಾಲ್ ಸೂಪ್ ಮಾಡೋಕ್ಕೆ ಬಂದಿದ್ದೀನಿ. ಕಾಲ್ ಸೂಪು ನಾನು ಇಲ್ಲಿ 8 ಕಾಲನ್ನ ತೊಗೊಂಡಿದ್ದೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ 2 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಮೆಣಸು, ಕೊತ್ತಂಬರಿ, ಪುದೀನ ಇಷ್ಟು ತಗೊಂಡು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಳುಗಳನ್ನ ಹಾಕ್ಕೊಬೇಕು. ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹಾಕೋದೇನು ಬೇಡ, ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಬೋದು. ಸ್ವಲ್ಪ ನೋಡಿ ತೊಳ್ಕೊಬೋದು, ಕೂದಲೆಲ್ಲ ಇರುತ್ತೆ ನೋಡಬೇಕು. ಅದಾದಮೇಲೆ ಕುಕ್ಕರ್ಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಎರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ ಕಲಿಸ್ತಿರೋ ಅದು ಆವಾಗಲೇ ಉಪ್ಪು ಹಿಡಿಯೋದು ಮಾಂಸಕ್ಕೆ. ಅದಾದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬೇಕು. ಅದು ನೀಟಾಗಿ ರಸ ಬಿಡಬೇಕು. ಅದಾಗಿ ಒಂದು 2 ನಿಮಿಷ ಬಿಟ್ಟು ಅದಾದಮೇಲೆ ನೀರು ಹಾಕಬೇಕು. ಅಳತೆಯಾಗಿ ನೀರು ಹಾಕಬೇಕು. ನಾನು ಕಾಲ್ ಸೂಪ್ ಮಾಡೋದ್ರಿಂದ ನಾನು ಈ ಚೊಂಬಲ್ಲಿ 2 ಚೊಂಬು ಆಗೋಷ್ಟು ಹಾಕ್ತೀನಿ. ಏನು ಒಂದೊಂದು ಮುಕ್ಕಾಲು ಲೀಟರ್ ಇರ್ಬೋದು, 3/4 ಲೀಟ್ರಷ್ಟು ಇರ್ಬೋದು ಒಂದ್ಸಲಿ. ಒಟ್ಟಿನಲ್ಲಿ ಕುಕ್ಕರ್ ಫುಲ್ ಆಗೋಯ್ತು. ಅದಾದಮೇಲೆ ಇನ್ನೊಂದ್ಸಲಿ ನೀಟಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು 5ರಿಂದ 6 ವಿಷಲ್ ಹೊಡಿಸ್ಬೇಕು. 5ರಿಂದ 6 ವಿಷಲ್ ಹೊಡಿಸಿದ್ಮೇಲೆ ಅದು ಸ್ವಲ್ಪ ನೀಟಾಗಿ ಬೆಂದಿರುತ್ತೆ. ಅರ್ಧ ಬೆಂದಿರುತ್ತೆ, ನಾವು ಮತ್ತೆ ಬೇಯಿಸ್ಕೊಬೇಕಾಗತ್ತೆ. ಇದು ಮೇಕೆ ಕಾಲಾಗಿದ್ದರಿಂದ ಇದು ನಮ್ಮ ಕಡೆ ಬಾಣಂತಿಯರಿಗೆ ತುಂಬ ಕೊಡ್ತಾರೆ, ಶಕ್ತಿ ಆಗಲಿ ಅಂತ. ಇಲ್ಲಿ ನಮ್ಮಮ್ಮ ಬಂದಮೇಲೆ ಒಂದು ಕಡೆ ಸಾರಿನ ರೆಸಿಪಿ ಇನ್ನೊಂದ್ಸಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ.